ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ತರಗತಿಯಲ್ಲಿ ಟೆಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಹೇಳ್ತೀನಿ. ಅದರಲ್ಲೂ ಕೂಡ ಸಮಾಜದ ವಿಜ್ಞಾನದ ಬಗ್ಗೆ ಹೇಳ್ತಾ ಇರುವಂಥದ್ದು. ಇದು ವೆರಿ 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 ಇಂಪಾರ್ಟೆಂಟು. ಸೊ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲನೇ ಕ್ವಶನ್ಸ್ ನೋಡೋದಾದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷ 1924ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು ಸ್ಥಾಪನೆಯಾಗುತ್ತೆ. ಇನ್ನು ಎರಡನೇ ಕ್ವಶನ್, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ದಾದಾಬಾಯ್ ನವರೋಜಿ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು ಅಂತಂದರೆ ಬಾಲಗಂಗಾಧರ್ ತಿಲಕ್. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸರಾಯ ಯಾರು ಅಂತಂದರೆ ಲಾರ್ಡ್ ಕರ್ಜನ್. 1905ರಲ್ಲಿ ಏನಾಗುತ್ತೆ, ಈ ಬಂಗಾಳದ ವಿಭಜನೆ ಅನ್ನುವಂಥದ್ದು ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದಂಥವರು ಸುಭಾಷ್ ಚಂದ್ರ ಬೋಸ್. ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಕೊಂಡಂಥ ವರ್ಷ 1963ರಲ್ಲಿ ಏನಾಗುತ್ತೆ, ಇದು ಸೇರ್ಪಡೆಯನ್ನಗೊಳ್ಳುತ್ತೆ. ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಗೆ ಬಂದಂಥ ವರ್ಷ 1956ರಲ್ಲಿ. ಹಿಟ್ಲರನು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಯಾವ ವಿಶೇಷವಾದಂಥ ಮಂತ್ರಿಯನ್ನು ನೇಮಕ ಮಾಡಿದನು ಅಂದರೆ ಗೋಬೆಲ್ಸ್ ಅನ್ನುವಂಥವ್ರನ್ನ ಇವರು ವಿಶೇಷ ಮಂತ್ರಿಯನ್ನು ಆಯ್ಕೆ ಮಾಡಿದ್ದ. ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪಿಸಿದವರು ಯಾರು ಅಂದರೆ ಲೆನಿನ್. ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಮಾರ್ಚ್ 15, 1962ರಲ್ಲಿ ಈ ಒಂದು ಕಾಯ್ದೆ ಏನಾಗುತ್ತೆ, ಜಾರಿಗೆ ಬಂದಂಥದ್ದು. ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1955ರಲ್ಲಿ. ಭಾರತದ ಪುನರ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಶಂಕರಾಚಾರ್ಯರ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ದಿ ಏಸಿಯಾಟಿಕ್ ಸೊಸೈಟಿ ಜಾರಿಗೆ ತಂದವರು ವಿಲಿಯಂ ಜೋನ್ಸ್. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಲೂಥರ್ ಗೂಲಿಕ್. ಭಾರತದಲ್ಲಿ ಯೋಜನಾ ಆಯೋಗವನ್ನು ಯಾವಾಗ ಜಾರಿಗೆ ತರಲಾಯಿತು? 1950. ಇಂಡಿಯನ್ ಪೀನಲ್ ಕೋಡ್ ಜಾರಿಗೆ ಬಂದಂಥ ವರ್ಷ 1860. ಭಾರತದ ಮೊದಲ ಅಣುಶಕ್ತಿ ಕೇಂದ್ರ ಎಲ್ಲಿದೆ? ತಾರಾಪುರ, ಮಹಾರಾಷ್ಟ್ರ. ಸಾಮಾಜಿಕ ಒಪ್ಪಂದ ಕೃತಿ ಬರೆದವರು ರೂಸೋ.